ಮದುವೆ ಆದಮೇಲೆ ಇದು ನಮ್ಮ ಫಸ್ಟ್ ಟ್ರಿಪ್ಪು. ಮೆಟ್ರೋ ಬಂದು ಇದೇ ಡೋರಿಂದ ಹತ್ತಬೇಕು. ಒಂದು ಕಡೆ ಮಳೆ ಬೀಳ್ತಿದೆ, ಒಂದು ಕಡೆ ಫುಲ್ಲು ಗಾಳಿ ಇದೆ. ಕುದುರೆಗಳು ಓಡ್ತಾ ಇದ್ದಾವೆ. ಒಂದೊಂದು ನೀರು ಬಾಟಲ್ ಇಲ್ಲಿ 100 ರೂಪಾಯಿ ಇದೆ. ಮದುವೆ ಆದಮೇಲೆ ಇದು ನಮ್ಮ ಫಸ್ಟ್ ಟ್ರಿಪ್ಪು. ಬ್ಯಾಂಗ್ಳೂರಿಂದ ನಾವು ಆಲ್ರೆಡಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದು ಸೇರಾಗಿದೆ. ಇಲ್ಲಿಂದ ನೆಕ್ಸ್ಟ್ ಹೋಗ್ತಿರೋದು ದಿಲ್ಲಿ ಮೆಟ್ರೋ ಸ್ಟೇಷನ್ಗೆ, ಅಲ್ಲಿಂದ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ಗೆ, ಅಲ್ಲಿಂದ ಹರಿದ್ವಾರ್ಗೆ ಬಸ್. ಬ್ಯಾಂಗ್ಳೂರ್ ಟು ಡೆಲ್ಲಿ ನಾವು AC ಸ್ಲೀಪರ್ನ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಹೊರಟ್ವಿ. ಒಂದು ಸೈಡ್ಗೆ ಪರ್ ಪರ್ಸನ್ 2225 ರುಪೀಸ್ ಆಯಿತು. ಇನ್ ಕೇಸ್ ಸ್ಲೀಪರಲ್ಲಿ ಹೋಗ್ಬೇಕಂದ್ರೆ ಪರ್ ಪರ್ಸನ್ 860 ರುಪೀಸ್ ಆಗುತ್ತೆ. ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋ ನಮಗೆ ಬೇಕಾಗಿದ್ದು ದೇವ್ರ ಬ್ಲೆಸ್ಸಿಂಗ್ಸ್. ಅದ್ರ ಜೊತೆಗೆ ಅಡ್ವೆಂಚರ್ ಕೂಡ ಸಿಗುತ್ತೆ ಅಂದರೆ ಬೇಡ ಅನ್ನಕ್ಕಾಗತ್ತಾ? ಸೊ ಕೇದಾರ್ನಾಥ್ ನಾವು ಬರ್ತಾ ಇದ್ದೀವಿ. ನಾವಿದೇ ಡೋರಲ್ಲಿ ಹೊರಗಡೆ ವೆಯ್ಟ್ ಮಾಡಬೇಕು. ಮೆಟ್ರೋ ಬಂತು, ಇದೇ ಡೋರಿಂದ ಹತ್ತಬೇಕು. ಇಲ್ಲಿಂದ ಸ್ಟ್ರೈಟ್ ಹೋಗಿ ಗೇಟ್ ನಂಬರ್ 8 ಎಕ್ಸಿಟ್ ತಗೊಂಡ್ರೆ ಅಲ್ಲಿಂದ ಹರಿದ್ವಾರ್ಗೆ ಬಸ್ ಸಿಗುತ್ತೆ. ಹಿಂದೆಗಡೆ ಸ್ಟೇಷನ್ ಇದೆ, ಅಲ್ಲಿಂದ ಗೇಟ್ ನಂಬರ್ 6 ಎಕ್ಸಿಟ್ ಆಗಿದ್ದ ತಕ್ಷಣವೇ ಬಸ್ ಸ್ಟಾಪ್ ಇದೆ. ಇನ್ನೊಂದು ಇಲ್ಲಿಂದ ಹರಿದ್ವಾರ್ಗೆ ಬಸ್ ಹೋಗುತ್ತೆ. ಎಲ್ಲ ಥರ ಟ್ರಾವೆಲ್ಸ್ ಬಸ್ ಇಲ್ಲೇ ಹೋಗುತ್ತೆ, ಗೌರ್ಮೆಂಟ್ ಬಸ್ ಇಲ್ಲಿಂದನೇ ಹೋಗೋದು. ಇವಾಗ ನಾವು ಯಾವ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ? ಯಾವ ಸಿಗುತ್ತೋ ಅದರಲ್ಲಿ ಹೋಗ್ತೀವಿ ಅಷ್ಟೇ. ಕಾಶ್ಮೀರಿ ಗೇಟಿಂದ ಹರಿದ್ವಾರ್ಗೆ ಲೋಕಲ್ ಟ್ರಾವೆಲ್ಸಲ್ಲಿ ಕಾಸ್ಟ್ ಜಾಸ್ತಿ ಹೇಳಿದ್ರು ಅಂತ ನಾವು ಆನ್ಲೈನಲ್ಲೇ ಸ್ಲೀಪರ್ ವಿತ್ AC ಬಸ್ ಬುಕ್ ಮಾಡ್ಕೊಂಡ್ವಿ. ಪರ್ ಪರ್ಸನ್ ನಮಗೆ 600 ರುಪೀಸ್ ಆಯಿತು. ಇಲ್ಲಿಂದ ಹರಿದ್ವಾರ್ಗೆ ಹೋಗೋಕ್ಕೆ 5 ಅವರ್ಸ್ ಆಗುತ್ತೆ. ಫೈನಲಿ 5 ಅವರ್ಸ್ ಜರ್ನಿ ಮುಗಿಸಿ ನಾವು ಹರಿದ್ವಾರ್ಗೆ ರೀಚ್ ಆಗಿಬಿಟ್ವಿ. ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಈಗ ರೂಮ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ಗಂಗಾ ಆರತಿ ನೋಡಕ್ಕೆ ಹೋಗ್ತೀವಿ. ಸರಿಯಾಗಿ ರೆಡಿ ಆಗೋಕ್ಕೂ ಬಿಟ್ಟಿಲ್ಲ. ಪಟ 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 ಅಂತ ರೆಡಿ ಆಗ್ಬೇಕಂತ ಹೇಳಿದ್ರು. ನಾನು ಪಟ 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 ಅಂತ ರೆಡಿ ಆಗಿದ್ದೀನಿ. ಸ್ಟಿಲ್ ಓಕೆ. ಟೈಮ್ ಹೋಗೋಗಿದೆ ಅಂತ ಭೂಮಿಯವ್ರು ಓಡ್ತಾರೆ. ಭೂಮಿ ಚಿನ್ನ ಓಡ್ತಾ ಇದ್ದಾರೆ, ನಾನಿಂದ ಓಡ್ತಾ ಇದ್ದೀನಿ. ಬಿಟ್ಟರೆ ಗ್ಯಾಪಲ್ಲಿ ನಾಮ ಬೆಳೆದ್ಬಿಡ್ತಾರೆ. ಎಲ್ಲ ನೋಡಿ ಗಂಗಾ ಆರತಿ ಆಗೋ ಜಾಗಕ್ಕೆ ಇಲ್ಲಿಂದಾನೇ ಎಂಟ್ರೆನ್ಸು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಸಿಕ್ಕ ಅಮೃತನ ಗರುಡ ತಗೊಂಡೋಗುವಾಗ ಅಮೃತದ 4 ಹನಿ ಭೂಮಿಯ 4 ಜಾಗದಲ್ಲಿ ಬೀಳುತ್ತೆ. ಅದರಲ್ಲಿ ಹರಿದ್ವಾರ್ ಕೂಡ ಒಂದು. ಈ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಂಗೆಗೆ ತುಂಬಾ ಮಹತ್ವ ಕೊಡ್ತಾರೆ. ಇವಾಗ ಟೈಮ್ ಬಂದೆ 5 ಗಂಟೆ. ಇಲ್ಲಿಂದ ಡೈರೆಕ್ಟಾಗಿ ಹರಿದ್ವಾರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಿ. ಅಲ್ಲಿಂದ ಬಸ್ ಸಿಗುತ್ತೆ ಸೋನ್ಪ್ರಯಾಗ್ಗೆ. ಇವಾಗ ಡೈರೆಕ್ಟಾಗಿ ಸೋನ್ಪ್ರಯಾಗ್ ಹೋಗಿ ಅಲ್ಲಿಂದ ಗೌರಿಕೊಂಡ್ಗೆ ಹೋಗಿ ಗೌರಿಕೊಂಡಲ್ಲಿ ಸ್ಟೇ ಆಗ್ತೀರಿ. ನಾವು ಇದ್ದಿದ್ದು ಹೋಟೆಲ್ ಇದೇನೆ. ಇವಾಗ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀರಿ. ತುಂಬ ಹತ್ರ ಇರೋದ್ರಿಂದ ಯಾವುದೋ ಆಟೋ ಯಾವುದು ತೊಗೊಳ್ತಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೀರಿ. ಬಿಕಾಸ್ 400 ಮೀಟರ್ಸ್ ಅಷ್ಟೇ ಇರೋದು ಇಲ್ಲಿಂದ. ಸೋನ್ಪ್ರಯಾಗ್ ಹೋಗೋ ಬಸ್ಸೆಲ್ಲ ಇಲ್ಲಿಂದ ಹೋಗುತ್ತೆ ನೋಡಿ, ಲೈನಾಗಿ ನಿಂತಿದೆ. ಇಲ್ಲಿಂದನೇ ಹೋಗೋದು. ಅಲ್ಲಿಂದ ನೋಡಿ ಸ್ಟ್ರೈಟಾಗಿ ಹಿಂಗೆ ಮುಂದೆ ಹೋದ್ರೆ ಬಸ್ ಸ್ಟಾಪು, ಅಲ್ಲಿಂದ ರೈಲ್ವೆ ಸ್ಟೇಷನು. ಬಸ್ ಸ್ಟಾಪ್ ಪಕ್ಕನೇ ಅಲ್ಲಿ ಬರ್ತಿದೆಯಲ್ಲ ರೈಟ್ ಸೈಡಲ್ಲ, ಅಲ್ಲಿಂದನೇ ಬಸ್ ಸ್ಟಾಪ್ ಇರೋದು. ಅದ್ರ ಆಪೋಸಿಟಲ್ಲ ಇಲ್ಲಿಂದ ಲೈನ್ ನಿಂತಿದೆ. ಎಲ್ಲ ಸೋನ್ಪ್ರಯಾಗ್ ಹೋಗೋ ಬಸ್ಸು. ಬೆಟ್ಟದ ಮೇಲೆಲ್ಲ ಮನೆ ಕಟ್ಕೊಂಡಿದ್ದಾರಲ್ಲ ಅಪ್ಪ ಇವರೆಲ್ಲ. ಹರಿದ್ವಾರ್ ಟು ಸೋನ್ಪ್ರಯಾಗ್ ಬಸ್ ಫೇರ್ ನಮಗೆ 700 ರುಪೀಸ್ ಪರ್ ಪರ್ಸನ್ ಆಯಿತು. ಕೊನೆಗೂ ಒಂದು ಕಡೆ ಊಟಕ್ಕೆ ನಿಲ್ಲಿಸೇ ಊಟ. ಇಲ್ಲೊಂದು ಕಡೆ ಹೋಟೆಲ್ಗೆ ಹಾಕಿದ್ದಾರೆ. ಇವಾಗ ಜಾಗ ಮಾತ್ರ ಸಕ್ಕದಾಗೈತೆ. ಇದರಿಂದ ಕರೆಕ್ಟಾಗಿ ಕೇದಾರ್ನಾಥ್ಗೆ 120 ಕಿಲೋಮೀಟರ್ ಐತೆ. ಸೋನ್ಪ್ರಯಾಗಲ್ಲ, ಕೇದಾರ್ನಾಥ್ಗೆ 120 ಕಿಲೋಮೀಟರ್ ಐತೆ. ಲ್ಯಾಂಡ್ ಸ್ಲೈಡ್ ಆಗಿರೋದಂತೆ ಇದು. ಪಕ್ಕದಲ್ಲೇ ಹೋಗ್ತಿದ್ದಾರೆ. ಅದೇ ಥರದ ರೋಡೇ ಹೋಗಿ ನೋಡಿ ಅಲ್ಲಿ ಕಾಣಿಸುತ್ತೆ ನಿಮಗೆ ಮೇಲಿನ ಲ್ಯಾಂಡ್ ಸ್ಲೈಡ್ ಆಗಿರೋದು. ಫೈನಲಿ ಸೋನ್ಪ್ರಯಾಗ್ಗೆ ಬಂದು ರೀಚ್ ಆಗಿದ್ದೀರಿ. ಇಲ್ಲಿ ತುಂಬ ಜನ ಇರ್ತಾರಂತ ಎಕ್ಸ್ಪೆಕ್ಟ್ ಮಾಡಿ ಬಂದ್ರಿ. ಆದರೆ ಫುಲ್ಲು ಖಾಲಿ ಇದೆ. ಹಿಂದೆನೂ ನೀವು ನೋಡ್ಬೋದು, ಫುಲ್ಲು ಖಾಲಿ ಇದೆ. ಆನ್ಲೈನ್ ಆಫ್ಲೈನ್ ರಿಜಿಸ್ಟ್ರೇಷನ್ 2 ಆಗ್ತಿದೆ.
ಜಸ್ಟ್ ಇವಾಗ ರಿಜಿಸ್ಟ್ರೇಷನ್ ನಾವು ಆಲ್ರೆಡಿ ಮಾಡ್ಕೊಂಬಂದ್ರಿ, ಅದನ್ನ ಎಂಟ್ರಿ ಮಾಡಿಸಿ ಹೋಗ್ತಾ ಇದ್ದೀರಿ ಮುಂದೆ. ಇನ್ ಕೇಸ್ ಏನಾದ್ರು ನೀವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ಇಲ್ಲಿ ಕೂಡ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಏನೂ ತೊಂದರೆ ಇಲ್ಲ, ಯಾರು ಸ್ಟಾಪ್ ಮಾಡಲ್ಲ, ಆರಾಮಾಗಿ ಬಂದು ಇಲ್ಲೂ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದರೆ ನಮಗೆ ನೆಕ್ಸ್ಟ್ ಜೀಪ್ ಒಂದು ತೊಗೋಬೇಕಾಗುತ್ತೆ ನಾವು. ಅದು ಕುದುರೆಗಳು ಓಡ್ತಾ ಇದ್ದಾವೆ. ಕುದುರೆಗಳು ಯಾರು ಇಲ್ಲದೆ ಅವು ಪಾಡಿಗೆ ಅವು ಸೈಲೆಂಟಾಗಿ ಓಡ್ತಾ ಇದ್ದಾವೆ. ಹತ್ತವಾಗಿ ಕಷ್ಟಪಟ್ಟು ಹತ್ತಿ ಇಲ್ದಿದ್ದೆ ಖುಷಿಯಲ್ಲಿ ಗುಡು 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 ತೋಡ್ತಾ ಇದ್ದಾವೆ. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ಗೆ ಗೌರಿಕೊಂಡ್ಗೆ ಹೋಗ್ಬೇಕು. ಗೌರಿಕುಂಡಿಗೆ ಹೋಗುವ ದಾರಿ. ಮತ್ತೆ ರೈನ್ ಕೋಟ್ಗಳೆಲ್ಲ ಕ್ಯಾರಿ ಮಾಡಿಬಿಟ್ರೆ ಸುಮ್ಮನೆ ಎಕ್ಸ್ಟ್ರಾ ವೆಯ್ಟ್ ಆಗುತ್ತೆ. ನಿಮಗೆ ಇಲ್ಲೇ ಆರಾಮಾಗಿ ಸಿಗುತ್ತೆ. ಕೆಳಗಡೆ ತಗೊಂಡ್ರೆ 50 ರೂಪಾಯಿಗೆ ಸಿಗುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ತಗೊಂಡ್ರೆ 200 ರೂಪಾಯಿಗೆ ಸಿಗುತ್ತೆ. ಇದೆಲ್ಲ ಗೌರಿಕೊಂಡ್ಗೆ ಹೋಗೋ ಜೀಪು ಇಲ್ಲಿಂದಾನೇ ಸಿಗುತ್ತೆ ನಿಮಗೆ. ಸೋನ್ಪುರದಿಂದ ಟ್ಯಾಕ್ಸಿ ತೊಗೊಂಡಿದ್ದೀವಿ ಗೌರಿಕೊಂಡ್ಗೆ. ಬರೀ 50 ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ. 10 ನಿಮಿಷದಲ್ಲಿ ಬಿಟ್ಬಿಡ್ತಾರೆ ಮೇಲ್ಗಡೆಗೆ. ಇಲ್ಲಿಂದ 5 ಕಿಲೋಮೀಟರು. ಈ ಅಣ್ಣ ಭೂಮಿನ ನೋಡಿದ ತಕ್ಷಣ ಬನ್ನಿ ಮುಂದೆಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುಂದೆಗಡೆನೇ ಕೂರಿಸ್ಬಿಟ್ರು. ಪಾಪ ಮುಂದೆಗಡೆ ಯಾರು ಇಬ್ಬರು ಕೂತಿದ್ರು, ಆಲ್ರೆಡಿ ತೋಳಿಸಿ ಹಿಂದೆಗಡೆ ಕಳಿಸಿ ನನ್ನ ಕೂರಿಸ್ಬಿಟ್ರು ಪಾಪ ಇವರೇ. ಗೌರಿಕುಂಡಿಂದ ಕೇದಾರ್ನಾಥ್ಗೆ 5 ವಿಧಗಳಲ್ಲಿ ಹೋಗಿ ಸೇರ್ಬೋದು. ಮೊದಲನೇದು ಬೈ ವಾಕ್, ಎರಡನೇದು ನೀವು ಕುದುರೆಯಲ್ಲಿ ಹೋಗ್ಬೋದು. ಆ ಊರಲ್ಲಿ ಅದನ್ನು ಕಚ್ಚರ್ ಅಂತ ಕರೀತಾರೆ. ನಿಮಗೆ ಒಂದು ಸೈಡ್ಗೆ 3500 ರೂಪಾಯಿ ಆಗುತ್ತೆ, ಮತ್ತು ನೀವು 2 ಸೈಡ್ ತೊಗೋತೀರಾ ಅಂತ ಹೇಳಿದ್ರೆ 5500 ರೂಪಾಯಿ ಆಗುತ್ತೆ. ಮೂರನೇದು ಪಾಲ್ಕಿ ಅಥವಾ ಡೋಲಿ ಅಂತ ಕರೀತಾರೆ. ಅದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ 10,000 ರಿಂದ 12,000 ಆಗುತ್ತೆ, ಅದು ಒಂದು ಸೈಡಿಗೆ. ನಾಲ್ಕನೇದು ಬಂದು ಪಿಟ್ಟು ಅಥವಾ ಬ್ಯಾಸ್ಕೆಟ್ ಅಂತ ಕರೀತಾರೆ. ಅದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,000 ದಿಂದ 8,000 ಇರುತ್ತೆ, ಅದು ಕೂಡ ಒಂದು ಸೈಡ್ಗೆ. ಐದನೇದು ಹೆಲಿಪ್ಯಾಡಲ್ಲಿ ಹೋಗ್ಬೋದು. 9 ಕಂಪನಿಗಳ ಹೆಲಿಪ್ಯಾಡ್ ಸರ್ವಿಸ್ ನಿಮಗೆ ಕೇದಾರ್ನಾಥಲ್ಲಿ ಅವೈಲೇಬಲ್ ಇರುತ್ತೆ. ಸಿರ್ಸಿ ಟು ಕೇದಾರ್ನಾಥ್ 5,000 ರಿಂದ 6,000 ಆಗುತ್ತೆ 2 ಕಡೆಗೆ. ಹೆಲಿಪ್ಯಾಡಲ್ಲಿ ನೀವು ಕೇದಾರ್ನಾಥ್ ಹೋಗ್ಬೇಕಂತ ಹೇಳಿದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟ್ರಿ. ಈ ಆನ್ಲೈನ್ ರಿಜಿಸ್ಟ್ರೇಷನ್ನ ನೀವು ಹೆಲಿಯಾತ್ರಾ ಅನ್ನೋ ವೆಬ್ಸೈಟಲ್ಲಿ ಬುಕ್ ಮಾಡಬೇಕಾಗುತ್ತೆ. ಆ ಲಿಂಕನ್ನು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಗೌರಿಕುಂಡಲ್ಲಿ ಎವ್ರಿ 15 to 20 ಮೀಟರ್ಸ್ಗೆ ಕ್ಲಾಕ್ ರೂಮ್ಸ್ ಇದೆ. 1 ಬ್ಯಾಗ್ಗೆ ಪರ್ ಡೇ ಅಪ್ರಾಕ್ಸಿಮೇಟ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬ್ಯಾಗಲ್ಲಿ ಇಡಬಹುದು. ಗೌರಿಕುಂಡಿಂದ ಕೇದಾರ್ನಾಥ್ಗೆ ಹೋಗೋ ದಾರಿ ಹೇಗಿರುತ್ತೆ? ನಾವು ದೇವ ದರ್ಶನ ಮಾಡಿದ್ವಾ? ದರ್ಶನಗೆ ಎಷ್ಟು ಕಿಲೋಮೀಟರ್ ಲೈನ್ ಇತ್ತು? ಕೇದಾರ್ನಾಥಲ್ಲಿ ಎಲ್ಲಿ ಸ್ಟೇ ಮಾಡಬಹುದು? ಈ ಎಲ್ಲ ಡೀಟೇಲ್ಸ್ನ ನಾವು ಪಾರ್ಟ್ 2 ಅಲ್ಲಿ ತೋರಿಸಿದ್ದೀವಿ. ಸೊ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇದಾರ್ನಾಥ್ಗೆ ಹೋಗ್ತಿದ್ರೆ ಅವ್ರಿಗೆ ಮರಿದಿರ ಶೇರ್ ಮಾಡಿ.